ಕಡಿ, ಸುಡಿ, ಬಿಡಿ. ಎಸ್, ಇನ್ಮೇಲೇನಾದ್ರೂ ನೀವು ಮರ ಕಡಿಬೇಕು ಅಂತಂದ್ರೆ ಕಡ್ದಾಕಿ, ಸುಟ್ಟಾಕಿ, ಬಿಸಾಕಿ. ಯಾರು ನಿಮ್ಮನ್ನು ಕೇಳೋದಿಲ್ಲ. ಅರಣ್ಯ ಇಲಾಖೆ ಇನ್ನು ಸ್ವಲ್ಪ ದಿವಸದಲ್ಲೇ ಬಂದ್ ಆಗತ್ತೆ. ನಮಸ್ಕಾರ ವೀಕ್ಷಕ ಬಂದವರೇ, ನಾನು ನಿಮ್ಮ ರಘುಸೂರ್ಯ. ನಾವು ಯಾಕೆ ಹೀಗೆ ಹೇಳ್ತಾ ಇದೀವಿ ಗೊತ್ತಾ? ಅಂತ ತಿಳ್ಕೊಬೇಕಾದ್ರೆ ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಸೌಂದರ್ಯ ಲೇಔಟ್ ಅಂತ ಇದೆ. ಅಲ್ಲಿ ಸುಮಾರು ಈ ಒಂದು ಕಳೆದ 6 ತಿಂಗಳುಗಳಲ್ಲಿ 30ಕ್ಕಿಂತ ಹೆಚ್ಚು ಮರವನ್ನು ಕಡಿದಿದ್ದಾರೆ. ವಿತೌಟ್ ಎನಿ ಪರ್ಮಿಷನ್, ವಿತೌಟ್ ಎನಿ ಇಂಟಿಮೇಷನ್, ವಿತೌಟ್ ಎನಿ ಫಿಯರ್. ಮೆಚ್ಚಬೇಕು ಇವರ ಧೈರ್ಯಕ್ಕೆ, ಮೆಚ್ಚಬೇಕು ಇವರ ಸಾಹಸಕ್ಕೆ. ನಿಮ್ಗೆ ಯಾರಿಗಾರು ಧೈರ್ಯ ಇದೆಯನ್ರಿ ಈ ತರ ಮರ ಕಡಿಯೋದಿಕ್ಕೆ? ನೋ ವೇ, ಚಾನ್ಸೇ ಇಲ್ಲ. ಯಾಕಿಲ್ಲ ಅಂತಂದ್ರೆ, ನೀವೇನಾದ್ರೂ ಮರ ಕಡಿದ್ರೆ ಆ ಸ್ಪಾಟಲ್ಲೇ ಬಂದು ಅಧಿಕಾರಿಗಳು, ರೇಂಜ್ ಆಫೀಸರ್ಗಳು ನಿಮ್ಮನ್ನ FIR ಮಾಡಿ 1 ಲಕ್ಷ ದಂಡ ಕಟ್ಟಿಸ್ತಾರೆ. ಹೌದು, ಕಾನೂನಿನ ಪ್ರಕಾರ ಕೋರ್ಟ್ ಹೇಳಿರುವ ಹಾಗೆ 1 ಮರ ಕಡಿದ್ರೆ 1 ಲಕ್ಷ ಹಣ ಕಟ್ಟಬೇಕು, ದಂಡ ಕಟ್ಟಬೇಕು. ಆದ್ರೆ ಇದೊಂದು ಮಾತ್ರ ಸ್ಪೆಷಲೈಸ್ಡ್ ಏರಿಯಾ. ಇಲ್ಲಿ ಯಾರು ಎಷ್ಟೇ ಮರ ಕಡಿದ್ರು, ಏನೇ ಮಾಡಿದ್ರು ಇಲ್ಲಿ ಯಾವುದೇ ಪೆನಾಲ್ಟಿ ಆಗಲಿ, ಯಾವುದೇ FIR ಆಗಲಿ ಏನೂ ಆಗಲ್ಲ. ನಾನಿದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ. ಫೋಟೋ ಪ್ರೂಫ್ ಇದೆ, ವಿಡಿಯೋ ಪ್ರೂಫ್ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಅಧಿಕಾರಿ ವರ್ಗಗಳಿಗೆ ತಲುಪಿಸಿರುವಂತಹ ಡಾಕ್ಯುಮೆಂಟ್ಸ್ ಇದೆ. ಇಷ್ಟು ಪ್ರೂಫ್ ಇದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾನು ಈ ಒಂದು ಮರಗಳ ಕಡಿಯುವ ಈ ಒಂದು ಮಾರಣ ಹೋಮದ ಬಗ್ಗೆ ರೇಂಜ್ ಆಫೀಸರ್ ಇಂದ ಹಿಡಿದು ACF ಇಂದ ಹಿಡಿದು DCF ಇಂದ ಹಿಡಿದು ಕೊನೆಗೆ ಕಮಿಷನರ್ವರೆಗೂ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ರು ಕಿಂಚಿತ್ ಆಕ್ಷನ್ ತಗೊಂಡಿಲ್ಲ ಅರಣ್ಯ ಇಲಾಖೆ. ಯಾಕ್ರಿ ಆಕ್ಷನ್ ತಗೊಂಡಿಲ್ಲ ಅಂತ ನಾನು ಪರ್ಸನಲ್ ಆಗಿ DCFನ ಕೇಳಿದ್ರೆ, ಸರ್ ಅವರು ಜಡ್ಜ್ ಇದ್ದಾರೆ, ಸೊ ಅವರನ್ನ ಎದುರಾಕೊಳ್ಳೋಕೆ ನಮ್ಮ ಕೈಲಿ ಆಗೋದಿಲ್ಲ, ಅದಕ್ಕೋಸ್ಕರ ಆಕ್ಷನ್ ತಗೊಂಡಿಲ್ಲ ಅಂತ ಒಂದು ನಿವೇಶನದ ಕಂಪ್ಲೇಂಟ್ ಹೇಳ್ತಾರೆ. ಈ ಜಡ್ಜ್ ಇದಾರಲ್ಲ, ಈ ವ್ಯಕ್ತಿ ಖುದ್ದು ನ್ಯಾಯಾಧೀಶ ಆಗಿ ಸಾಕ್ಷ್ಯ ನಾಶ ಮಾಡ್ಲಿಕ್ಕೋಸ್ಕರ ಮರನ ಸುಟ್ಟಾಕ್ತಾರೆ. ನೋಡಿ ಎಂತಹ ಜಡ್ಜು, ಎಂತಹ ನ್ಯಾಯಾಧೀಶನ ಇಟ್ಕೊಂಡಿದೀವಿ. ಈ ಅಪ್ಪ ಬೇರೆ ಜನಕ್ಕೆ ಏನ್ ನ್ಯಾಯ ಕೊಡ್ತಾನೆ? ಮತ್ತೊಂದು ನಿವೇಶನದ ಒಂದು ಮರ ಕಡ್ದಿದ್ರು, ಒಂದು 6 ರಿಂದ 7 ಮರ ಕಡ್ದಿದ್ರು. ಅದರ ಬಗ್ಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಸ್ಥಳಕ್ಕೆ ಕರೆಸಿದಾಗ ಅವ್ರು ಅಲ್ಲಿಂದ ಫೋನ್ ಮಾಡಿದ್ರೆ ಆ ಮರ ಕಡ್ದಿರೋ ವ್ಯಕ್ತಿ ತಪ್ಪಿತಸ್ಥ ಅಧಿಕಾರಿನ ಬಾಯಿಗೆ ಬಂದಾಗ ಬೈತಾನೆ. ಈ ಅಧಿಕಾರಿಗಳು ಬೈಸ್ಕೋತಾರೆ. ಏನಿದ್ರ ಮರ್ಮ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಅಧಿಕಾರಿಗಳು ಯಾಕೆ ಬೈಸ್ಕೋಬೇಕು? ತಪ್ಪು ಮಾಡಿರೋದು ಅವನು, ಶಿಕ್ಷೆ ಅನುಭವಿಸ್ಬೇಕಾಗಿರೋದು ಅವನು. ಅಧಿಕಾರಿಗಳು ಯಾಕೆ ಎದುರ್ತಿದ್ದಾರೆ? ಮರ್ಮ ಏನು ಅಂತಂದ್ರೆ, ಒಂದು ಈ ಅಧಿಕಾರಿಗಳು ಅವ್ರ ಹತ್ರ ಎಂಜಲ್ ಕಾಸು ತಗೊಂಡಿರ್ಬೇಕು, ಇಲ್ಲ ಅಂತಂದ್ರೆ ಅವನು ಮೋಸ್ಟ್ ಪವರ್ಫುಲ್ ಅಂಡ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇರಬೇಕು. ಯಾವ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆದ್ರೆ ಏನಂತ್ರಿ, ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಲ್ವಾ? ಜಡ್ಜ್ ಆದ್ರೇನು, ಲಾಯರ್ ಆದ್ರೇನು, ಇನ್ನೊಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆದ್ರೇನು ನ್ಯಾಯ ಒದಗಿಸ್ಬೇಕಲ್ವಾ? ಅಧಿಕಾರಿಗಳು ಹಿಂಗೆ ಪುಕ್ಕಲ್ರ ತರ ಎದುರ್ಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಸೇವೆ ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇನ್ಮೇಲೆ ಯಾವ ಪರ್ಮಿಷನ್ ತಗೋಬೇಡಿ, ರಾಜಾರೋಷವಾಗಿ ಮರ ಕಡ್ದು ಹಾಕದ್ಮೇಲೆ ಯಾರಾದ್ರೂ ಬಂದ್ರೆ ಬಾಯಿಗೆ ಬಂದಂಗೆ ಬೈರಿ, ಅವ್ರ ಮನೆಗೆ ಹೋಗ್ತಾರೆ ಅಷ್ಟೇ. ಇದು 3ನೇ ಬಾರಿ ನಾನು ಕಂಪ್ಲೇಂಟ್ ಮಾಡ್ತಾ ಇರೋದು. 3ನೇ ಬಾರಿ ಸೇರಿ ಸುಮಾರು 3 ರಿಂದ 4 ನಿವೇಶನಗಳು, ಸುಮಾರು 30 ಮರಗಳು. ಆದರೆ ಈ ಬಾರಿ ಸುಮ್ಮನೆ ಕೂರೋದಿಲ್ಲ, ಸುಮ್ಮನೆ ಬಿಡೋದು ಇಲ್ಲ. ಕೋರ್ಟ್ ಮೆಟ್ಟಿಲು ಹತ್ತಿಸ್ತೀನಿ, ನ್ಯಾಯನ ಪಡೆದೇ ತೀರ್ತೀನಿ. ಎಂತಹ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಲಿ, ಎಂತಹ ಜಡ್ಜ್ ಆಗಲಿ, ಕಟಕಟೆ ನಿಲ್ಲಿಸಿ ನ್ಯಾಯ ಕೇಳ್ತೀನಿ. ಧನ್ಯವಾದಗಳು.
ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಬ್ಯೂಟಿ ಹಾಗೂ ಕಾನ್ಫಿಡೆಂಟ್ನ ಹೆಚ್ಚಿಸುವ ಹಾಗೆ ಅಡ್ವಾನ್ಸ್ಡ್ ಸ್ಕಿನ್ ಆ್ಯಂಡ್ ಹೇರ್ ಟ್ರೀಟ್ಮೆಂಟ್ಸ್ ಸೌಲಭ್ಯವಿದೆ.